ಎಸ್, ಮಂಡ್ಯ ಡಿಸಿಸಿ ಬ್ಯಾಂಕ್ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅಷ್ಟಕ್ಕೂ ಮಂಡ್ಯ ಡಿಸಿಸಿ ಬ್ಯಾಂಕ್ ಅಲ್ಲಿ ನಡೀತಾ 30 ಕೋಟಿಯ ಭ್ರಷ್ಟಾಚಾರ. ಡಿಸಿಸಿ ಬ್ಯಾಂಕ್ ನೇಮಕಾತಿಯಲ್ಲಿ 30 ಕೋಟಿ ಲಂಚ ಲೂಟಿ ಆಗಿದೆಯಾ? ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಡಾಕ್ಟರ್ ರವೀಂದ್ರ ಸ್ಫೋಟಕ ಆರೋಪ ಮಾಡಿದ್ದಾರೆ. ಒಟ್ಟು 71 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದ ಡಿಸಿಸಿ ಬ್ಯಾಂಕ್ ಡಿಜಿಟಲ್ ಆಗಿದ್ರೂ ಕೂಡ ಮ್ಯಾನುವಲ್ ಆಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ. ಪ್ರತಿ ಹುದ್ದೆಗೂ ಅಧ್ಯಕ್ಷರಿಂದ ತಲಾ 30 ರಿಂದ 50 ಲಕ್ಷಕ್ಕೆ ಡಿಮ್ಯಾಂಡ್ ನಡೆದಿದೆ. ಒಂದೊಂದು ಹುದ್ದೆಗೂ 30 ರಿಂದ 50 ಲಕ್ಷ ರೇಟ್ ಫಿಕ್ಸ್ ಮಾಡಿದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಬ್ಯಾಂಕ್ ಅಧ್ಯಕ್ಷ ಕೆಸಿ ಜೋಗಿಗೌಡ ವಿರುದ್ಧ ಡಾಕ್ಟರ್ ರವೀಂದ್ರ ಆರೋಪ ಮಾಡಿದ್ದಾರೆ. ಆರೋಪದ ವಿಡಿಯೋವನ್ನ ನಾವು ನಿಮಗೆ ತೋರಿಸ್ತೇವೆ. ನೌಕರರ ಬಳಿಯೂ ಕೂಡ ಕೋಟಿಗಟ್ಟಲೆ ಲಂಚ ಪಡೆದ್ರ ಅಧ್ಯಕ್ಷ ಕೆಸಿ ಜೋಗಿಗೌಡ. ಹಾಗಾದ್ರೆ ನೌಕರರ ಅರಿಯರ್ಸ್ ಕೊಡಲು 2.73 ಕೋಟಿ ಲಂಚ. ಒಂದೇ ದಿನ 2.73 ಲಕ್ಷ ಲಂಚ ಡ್ರಾ ಮಾಡಿದ ನೌಕರರು. 61 ಬ್ರಾಂಚ್ಗಳ 417 ನೌಕರರಿಂದ ಒಂದೇ ದಿನ ಹಣ ಡ್ರಾ ಆಗಿದೆಯಾ? ಹಾಗಾದ್ರೆ 13 ತಿಂಗಳ ಅರಿಯರ್ಸ್ ಕೊಡಬೇಕಿದ್ದ ಮಂಡ್ಯ ಡಿಸಿಸಿ ಬ್ಯಾಂಕ್ ಅರಿಯರ್ಸ್ ಕೊಡೋದಕ್ಕೆ ಲಂಚದ ಹಣ ಡ್ರಾ ಮಾಡಿಸಿದ್ರಂತೆ ಈ ಜೋಗಿಗೌಡ. ಅಧ್ಯಕ್ಷ ಜೋಗಿಗೌಡ ಡಿಸಿಸಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ನೌಕರರ ರಕ್ತ ಹೀರುತ್ತಿದೆ ಅಂತ ಡಾಕ್ಟರ್ ರವೀಂದ್ರ ಆರೋಪ ಮಾಡಿದ್ದಾರೆ. ಎಸ್, ಡಾಕ್ಟರ್ ರವೀಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ವಿಡಿಯೋ ನೋಡ್ಕೊ ಬನ್ನಿ. ಮಂಡ್ಯ ಡಿಸಿಸಿ ಬ್ಯಾಂಕ್ಗೆ ರಿಲೇಟೆಡ್ ಆದಂತ ಒಂದು ಇಶ್ಯೂ. ಮ್ಯಾನ್ಯುಯಲ್ ಆಗಿ ವರ್ಕ್ ಮಾಡ್ತಿದ್ದುವಂತಹ ಸಂದರ್ಭದಲ್ಲಿ ಈ 417 ಜನ ಎಂಪ್ಲಾಯೀಸ್ ಏನಿದಾರೋ ಇವರೇ ಕೆಲಸ ಮಾಡ್ತಾ ಇದ್ದಾಗ ನೀವೀಗ ಹೊಸದಾಗಿ 71 ಪೋಸ್ಟ್ಗಳಿಗೆ ನೀವು ಕಾಲ್ಫರ್ ಮಾಡಿದಿರಿ. ಇಷ್ಟಲಾಗ್ಲೇ ಡಿಜಿಟಲೈಸೇಷನ್ ಆಗಿದೆ, ಅವಶ್ಯಕತೆ ಇಲ್ಲ ಹೊಸದಾಗಿ ಹುದ್ದೆಗಳನ್ನ ಕರೆಯುವಂತದ್ದು. ಆದ್ರೂ ಕರೆದಿದ್ದೀರಿ. ಅದರ ಮಾನದಂಡ ಏನಿಟ್ಟಿದ್ದೀರಿ ನೀವು ಅಂತಂದ್ರೆ 30 ಲಕ್ಷದಿಂದ 50 ಲಕ್ಷದವರೆಗೂ ಕೂಡ 30 ಲಕ್ಷದಿಂದ 50 ಲಕ್ಷದವರೆಗೂ ಕೂಡ ಲಂಚ ಕೊಟ್ಟವನಿಗೆ ನೀವು ಉದ್ಯೋಗ ಕೊಡ್ತೀನಿ ಎನ್ನುವಂತಹ ಮಾತುಗಳನ್ನ ಆಡೋದಕ್ಕೆ ಕೊಟ್ಟಿದ್ದೀರಿ. ಫಾರ್ ದ ಫಸ್ಟ್ ಟೈಮ್ 6 ತಿಂಗಳು ಅರಿಯರ್ಸ್ ಡಿನೈ ಮಾಡಿದ್ದಾರೆ. ಅರಿಯರ್ಸ್ ಕೊಡಬೇಕಾಗಿತ್ತು. 6th ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡದ್ಮೇಲೆ 7th ಪೇ ಕಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡದ್ಮೇಲೆ ಅರಿಯರ್ಸ್ ಕೊಡೋ ವಿಚಾರ ಏನಿತ್ತು ಅದರಲ್ಲಿ ಅರಿಯರ್ಸ್ ಅಲ್ಲಿ ಡಿಎನ ಡಿನೈ ಮಾಡಿದ್ದಾರೆ. ಇಂಟ್ರಿಯಂ ರಿಲೀಫ್ ಅಂತ ಏನ್ ಕೊಡಬೇಕಾಗಿತ್ತು 16th ಮೇ 2024 ಮೇ 16ನೇ ತಾರೀಕು 2024ರಿಂದ ಈಚೆಗೆ 13 ತಿಂಗಳುಗಳಷ್ಟು ಅರಿಯರ್ಸ್ ಅವರು ಕೊಡಬೇಕಾಗಿತ್ತು. ಈ 13 ತಿಂಗಳುಗಳ ಅರಿಯರ್ಸ್ ಕೊಡೋ ವಿಚಾರಕ್ಕೆ ಬಂದಾಗ ಹತ್ತತ್ರ ಅವರು 13 ತಿಂಗಳ ದುಡ್ಡನ್ನು ಕೂಡ ಅವ್ರಿಗೆ ಲಂಚವಾಗಬೇಕು ಅಂತ ಇವರು ಕೇಳಿರ್ತಾರೆ. ಯಾರು? ಈ ಮ್ಯಾನೇಜ್ಮೆಂಟ್, ಡಿಸಿಸಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಕೇಳಿರುತ್ತೆ. ಆದ್ರೆ ಈ 13 ತಿಂಗಳು ಕೊಡೋದನ್ನ ಸಾಧ್ಯ ಆಗಲ್ಲ ಅಂತ ಅನ್ನುವಂತ ಮಾತನ್ನ ಈ ನೌಕರ ಸಂಘದವರು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೆಗೋಷಿಯೇಷನ್ ಮಾಡ್ತಾರೆ. ಚೌಕಾಸಿ, ಲಂಚ ಕೊಡೋದ್ರಲ್ಲಿ ಲಂಚ ತಗೊಳ್ಳೋದ್ರಲ್ಲಿ ಚೌಕಾಸಿ. ಈ ಚೌಕಾಸಿ ಮಾಡಿ 9 ತಿಂಗಳು ಅರಿಯರ್ಸ್ ಅನ್ನ ಕೊಡೋದಕ್ಕೆ ಇವರು ರೆಡಿ ಆಗ್ತಾರೆ. ಈ 9 ತಿಂಗಳದು ಒಟ್ಟು ಮೊತ್ತ 2.73 ಲಕ್ಷ. ಒಂದು ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಈ ಎಂಪ್ಲಾಯಿಗಳ ಅರಿಯರ್ಸ್ ಕೊಡೋದಕ್ಕೆ ಇವರು ಡಿಮ್ಯಾಂಡ್ ಮಾಡಿರೋ ಮೊತ್ತ 13 ತಿಂಗಳದಾಗಿತ್ತು. ಆದರೆ 9 ತಿಂಗಳದನ್ನ ಕೊಡೋದಕ್ಕೆ ಒಪ್ಕೊಂಡಾಗ ಇವರಿಗೆ ಸಿಕ್ಕಿರುವಂತಹ ಹಣ 2.73 ಲಕ್ಷ. ಲಂಚ ನಡೀತಾ ಇಲ್ಲ ಅಂತಿರಲ್ಲ, ಲಂಚ್ ಬಾಗುತನ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು. 2.73 ಲಕ್ಷ ಒಂದೇ ದಿನ ಡ್ರಾ ಆಗಿದೆ. ಏಕಕಾಲಕ್ಕೆ ಎಲ್ಲ ಎಂಪ್ಲಾಯೀಸ್ ದುಡ್ಡು ಯಾಕೆ ಡ್ರಾ ಆಗುತ್ತೆ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಅದರ್ಥ ಆಗುತ್ತೆ. ಇದು